ಎಸ್ ಫೈನಲಿ ಗಾಯ್ಸ್ ನಾವು ಹೊಂಟಿವಿ ಟ್ರಿಪ್ಪಿಗೆ. ಎಲ್ಲಪ್ಪ ಅಂದ್ರೆ ಚಿಕ್ಕಮಂಗ್ಳೂರು ಕೇರಳ ಪ್ಲಾನ್ ಮಾಡ್ಕೊಂಡಿವಿ. ಸೊ ಈಗ ಉದುತ್ತ ಆಮೇಲೆ ಸಚಿನ್ ನಮ್ಮ ತಮ್ಮಲ್ಲಿ ಬರ್ತಾರೆ. ಅವ್ರ ಜೊತೆ ಟ್ರಾವೆಲಿಂಗ್ ಯಾವ ಥರ ಮಾಡ್ತೀವಿ ಏನು ಮಾಡ್ತೀವಿ ಅಂತ ನೋಡೋಣ. ಈಗ ಸದ್ಯ ಕಾರ್ ವಾಶ್ ಮಾಡ್ಸಕ್ಕೆ ಹೊಂಟಿವಿ. ನೋಡ್ರಿ ಕಾರ್ ವಾಶ್ ಮಾಡ್ಸೋಣಂತ. ನಮ್ಮ ಗಾಡಿ ವಾಶ್ ಮಾಡತ್ತೀವಿ. ಎಲ್ಲಿ ಬಂದಿನಪ್ಪ ಅಂದರೆ VC ಕಾರ್ ವಾಶಿಗೆ ಬಂದೀನಿ. ಸೊ ಇವಾಗ ಕಾರ್ ವಾಶ್ ಮಾಡತ್ತಾರೆ. ಬರೀ ಕಾರ್ ವಾಶ್ ಹೆಂಗೆ ಮಾಡ್ತಾರೆ, ನಮ್ಮ ಬ್ಯೂಟಿನ ಹೆಂಗೆ ತೆಗಿತಾರೆ ಅಂತೇಳಿ ನೋಡೋಣ ಅಂತ. ಫೈನಲಿ ನಮ್ಮ ಗಾಡಿ ವಾಶ್ ಆಗತೈತಿ. ಬರೀ ಯಾವ ಥರ ವಾಶ್ ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ಅಂತೇಳಿ ನೋಡೋಣ. ನೋಡ್ರಿ ನಮ್ಮ ಗಾಡಿ ವೆದರ್ ಅಂತೂ ಮಸ್ತ್ ಐತಿ. ನಾವು ಕೇರಳ ಟ್ರಿಪ್ ಅಂತೂ ಫೈನಲ್ ಮಾಡೀವಿ. ಕೇರಳ ಟ್ರಿಪ್ಪಿಗೆ ಏನೇನು ಬೇಕು ಅನ್ನೋದಕ್ಕೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿವಿ. ಟೇಬಲ್, ಚೇರ್ಸ್, ಅಂಬ್ರೆಲ್ಲ, ಅವರು ಗ್ಯಾಸು ತೊಗೊಂಡೇನಿ. ಹೋಗ್ಬೇಕಿತ್ತಪ್ಪ ಅಂದರೆ ಎಲ್ಲ ತೊಗೊಂಡೆ. ಇವಾಗ ಒಂದಿಷ್ಟು ಡಾಟಾ ಕಾಫಿ ಮಾಡಿದ್ದು ಡಾಟಾನು ಕಾಫಿ ಮಾಡತ್ತೀನಿ. ಆಮೇಲೆ ನೆಕ್ಸ್ಟ್ ನಂದು ಬ್ಯಾಗ್ ಇಲ್ಲೆಲ್ಲ ಪ್ಯಾಕ್ ಮಾಡ್ತೀನಿ. ಕೆಳಗೆ ಅರ್ವಿ ಬ್ಯಾಗು ಪ್ಯಾಕ್ ಮಾಡಿ ಇಟ್ಕೊಂಡೀನಿ. ನೆಕ್ಸ್ಟ್ ನಮ್ಮ ಮಳೆ ಬರ್ಬೇಕು. ಸಚಿನು ಬರೋಣ ನಾವು ಹೋಗ್ಬೇಕು. ಸ್ವಲ್ಪ ಹೋಗಿ ಕಟಿಂಗ್ ಮಾಡ್ಸ್ಕೊಂಬರ್ತೀನಿ. ಫಸ್ಟ್ ಕಟಿಂಗ್ ಮಾಡಿಸ್ಕೊಂಡು ಆಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಜರ್ನಿ ಒಳಗೆ ಈಗ ನೋಡಿರಿ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತಿ. ಮಸ್ತ್ ನಮ್ಮ ಜರ್ನಿ ಒಳಗೆ ಯಾವ ಥರ ನಾವು ಜರ್ನಿ ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಈಗ ಇಲ್ಲಿಂದ ನಾವು ಬಿಟ್ಟರೆ ಹುಬ್ಳಿಗೆ ಹೋಗ್ಬೇಕು. ಹುಬ್ಳಿಗೆ ಹೋಗಿ ಡೆಕ್ಕತ್ಲೊಂದಕ್ಕೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡೋದದ. ಸೊ ಫೈನಲಿ ಶಾಪಿಂಗ್ ಮಾಡಿ ನಿಮ್ಗೆ ಅಲ್ಲಿ ಮುಂದೆ ನಾನು ಇಲ್ಲಿ ಮನೆಯಿಂದ ಬಿಡೋದು ಮತ್ತೆ ಸಿಗ್ತೀನಿ ಅಂತ. ಬಾಯ್. ನಮ್ದೆಲ್ಲ ಔಟ್ಫಿಟ್ ರೆಡಿ ಮಾಡ್ಕೊಂಡೀನಿ. ಈಗ ನಾನು ಡ್ರೋನ್ ಮೆಮ್ರಿ ಕಾರ್ಡ್ ಕಾಫಿ ಹಾಕಿದ್ದೆ. ಅದನ್ನು ಕಂಪ್ಲೀಟ್ ಆಯ್ತು. ಯಾಕಂದ್ರೆ ಅಲ್ಲೆಲ್ಲ ನಿಮ್ಗೆ ಡ್ರೋನ್ ಶಾಟ್ಸ್ ಎಲ್ಲ ತೆಗಿಬೇಕು. ನಿಮ್ಗೊಂದು ಬೆಸ್ಟ್ ಔಟ್ಫಿಟ್ ಕೊಡ್ಬೇಕಂತ ಮಾಡೀನಿ. ಫೈನಲಿ ನಾವು ಟ್ರಿಪ್ ಹೋಗಕ್ಕೆ ರೆಡಿ ಆಗಿವಿ. ನಾನು ಕ್ಯಾಮ್ರಾ ತೊಗೊಂಡು ನಮ್ದು ಡ್ರೋನ್ಗೆ ಏನೇನು ಬೇಕಿತ್ತು ಎಲ್ಲನೂ ತೊಗೊಂಡಿನಿ. ಆಮೇಲೆ ಎಲ್ಲ ನಾನು ಸ್ವಿಚ್ ಬೋರ್ಡ್ ಎಲ್ಲ ಆಫ್ ಮಾಡಿದೆ. ಯಾಕಂದ್ರೆ ಎಷ್ಟು ದಿನ ಹೋಗ್ತೀವಿ ಪ್ಲ್ಯಾನ್ ಇಲ್ಲ ನಮ್ದು. ಸೊ ಹೋಗ್ತೀವಿ, ಬಟ್ ಪ್ಲ್ಯಾನ್ ಮಾಡ್ಕೊಂಡು ಹೊಂಟಿಲ್ಲ. ಇಂತಲ್ಲಿ ಹೋಗ್ಬೇಕು, ಹಿಂಗೆ ಹೋಗ್ಬೇಕಂತೇಳಿ ಹೋಗೋಣ. ಈಗ ಸದ್ಯಕ್ಕೆ ನಾವು ಹುಬ್ಳಿಗೆ ಹೋಗ್ಬೇಕು ಫಾಸ್ಟ್. ಯಾಕಂದ್ರೆ ಅಲ್ಲಿ ಹೋಗಿ ಡೆಕ್ಕತ್ಲೊಂದಾಗ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ನಿಮಗೂ ಅಲ್ಲಿ ಏನೇನು ತೊಗೋತೀವಿ ಏನಿಲ್ಲ ಎಲ್ಲ ತೋರಿಸ್ತೀನಿ. ಆಲ್ರೆಡಿ ನಾನು ಮೊನ್ನೆ ಶಾಪಿಂಗ್ ಮಾಡೀನಿ. ನಾವು ಏನೇನು ಶಾಪಿಂಗ್ ಮಾಡೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ ಅಲ್ಲಿ ಹೋಗಿ. ಆಲ್ರೆಡಿ ನಮ್ಮ ನೋಡ್ರಿ ಲ್ಯಾಪ್ಟಾಪ್, ಕ್ಯಾಮ್ರಾ ಎಲ್ಲ ಅದ್ರೊಳಗೆ ಹಾಕ್ಕೊಂಡೀನಿ. ನಮ್ಮ ಡ್ರೋನ್ ಬ್ಯಾಗ್ ಇಲ್ಲದ ಒಂದು LC ತೊಗೊಂಡಿನಿ. ಯಾಕಂದ್ರೆ ನೈಟ್ ನಾವು ಟೆಂಟ್ ಹಾಕೊಂಡು ಸ್ಟೇ ಮಾಡ್ಬೇಕಂತ ಮಾಡೀವಿ. ಅಲ್ಲೇ ಕುಕ್ ಮಾಡ್ಕೊತ ಮಸ್ತ್ ಎಂಜಾಯ್ ಮಾಡ್ಕೊಂಡು ಮಾಡೀವಿ. ಮುಂದೆ ನಿಮ್ಗೆ ಅಲ್ಲಿ ಸಿಗೋಣಂತ. ಮತ್ತು ಸಚಿನ್ ಬರೋಣ ಸಿಗ್ತೀನಂತ. ಓಕೆ ಬಾಯ್. ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ವಿ. ನಮ್ಗೆ ಏನೇನು ಬೇಕು ಗ್ಯಾಸ್ ಎಲ್ಲ ತರಿಸ್ಕೊಂಡೆ. ನಮ್ಮ ನೋಡ್ರಿ ಇಷ್ಟೆಲ್ಲ ಫುಲ್ ಮಾಡಿವಿ. ರೊಟ್ಟಿ ಗಿಟ್ಟಿ ಎಲ್ಲ ತೊಗೊಂಡಿವಿ. ಆಮೇಲೆ ನಾನು ಡ್ರೋನ್ ತೊಗೊಂಡಿನಿ. ಪ್ಲಸ್ ಇನ್ನು ಚೇರ್ಗೆ ಎಲ್ಲ ತೊಗೊಂಡಿನಿ. ನೋಡ್ರಿ ಇನ್ನು ಹೋಗೋಣಂತ. ಮತ್ತೆ ನಿಮಗೆ ಮುಂದೆ ಜರ್ನಿ ಒಳಗೆ ಸಿಗ್ತೀನಿ. ಜರ್ನಿ ಸ್ಟಾರ್ಟ್ ಮಾಡೀನಿ. ಇವಾಗ ಗಾಡಿಗೆ ಡೀಸೆಲ್ ಹಾಕ್ಸ್ಕೋಬೇಕು. ಡೀಸೆಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ಮುಂದೆ ಎಲ್ಲ ಸ್ಟಾಪ್ ಆಗುತ್ತೆ ಅಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಂತೆ. ಡೀಸೆಲ್ ಹಾಕ್ಸ್ಕೊಂಡ್ವಿ. ಹಂಗೆ ನಾವು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಶಾಪಿಂಗ್ ಮಾಡಿ ಇಲ್ಲ ನೋಡ್ರಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೀವಿ. ಇವಾಗ ಹೋಗೋದು ಹುಬ್ಳಿ ಡೆಕ್ಕತ್ಲೋನ್. ಹೋಗೋಣ, ಅಲ್ಲಿ ಹೋಗಿ ಶಾಪಿಂಗ್ ಮಾಡೋಣ ಅಂತ. ಅಲ್ಲಿ ಹೋಗಿ ಮತ್ತೆ ನಿಮಗೆ ನಾವು ಏನೇನು ಶಾಪಿಂಗ್ ಮಾಡ್ತೀನಿ, ನಾ ಏನೇನು ಶಾಪಿಂಗ್ ಮಾಡಿ ಮೊನ್ನೆ ಶಾಪಿಂಗ್ ಮಾಡಿ ಅನ್ನೋದು ತೋರಿಸ್ತೇನೆ. ಅಲ್ಲಿ ಹೋಗಿ ಸಿಗೋಣಂತ. ಈಗ ಡೆಕ್ಕತ್ಲೋನಿಗೆ ಹೊಂಟೀವಿ. ಫುಲ್ ಮಳೆ ಇತ್ತು, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಯಾಕಂದ್ರೆ ರೋಡು ಕಾಣಲಾರಷ್ಟು ಮಳೆ ಆಗತ್ತಿತ್ತು. ಸೊ ಈಗ ಸಚಿನ್ ಅವರು ನಾವು ನೋಡತ್ತಿದ್ವಿ ಟೆಂಟ್. ಎಷ್ಟು ಟೆಂಟ್ ನೋಡೋಣಂತೆ. ಇದು ನೋಡ್ರಿ ಸಿಂಗಲ್ ಟೆಂಟ್ ಅದ. ಬಟ್ ಇದು ನಮಗೆ ಸೆಟ್ ಆಗಲ್ಲ ಅನಿಸುತ್ತೆ. ಯಾಕೆ ನಮ್ಗೆ ಬೇಕಾಗಿದ್ದು ಒಂದು 2 ಇಲ್ಲ 3 ಜನ ಆರಾಮ್ ರೆಸ್ಟ್ ಮಾಡ್ಬೋದು ಅನ್ನೋಂಗೆ. ಇದು ನನಗೆ ಲೈಕ್ ಆಗಿತ್ತು. ಲಾಸ್ಟ್ ಟೈಮ್ ನಾನು ನೋಡೋಗಿದ್ದೆ. ಇದು ತೊಗೋಬೇಕಂತೇಳಿ ನನ್ನ ಕಡೆ ದುಡ್ಡು ಶಾರ್ಟೇಜ್ ಬಿತ್ತು ಅಂತೇಳಿ ಬಿಟ್ಟೋಗಿದ್ದೆ. ಬಟ್ ಇವತ್ತು ಇದು ತೊಗೊಂಡೇ ಹೋಗೋಣ. ಈಗ ಏನಾದ್ರು ಇದ್ರು ಡೆಕ್ಕತ್ಲೋನ್ ಬರ್ಬೋದು. ಯಾಕೆ ಎಲ್ಲ ನಂಬರ್ 1 ಕ್ವಾಲಿಟಿನೇ ಇರ್ತಾವೆ. ಆಮೇಲೆ ನಿಮಗೆ 2 ಇಯರ್ ವಾರಂಟಿನೂ ಸಿಗ್ತಾವೆ. ಸ್ಟಿಚ್ ಏನಿದ್ರು ನಮಗೆ ಬೇಕಾಗಿದ್ದು ಈಗ ಒಂದು ಟೆಂಟ್ ಒಂದು ಪ್ಲ್ಯಾನ್ ಮಾಡಿ ನಾನು ಟೆಂಟ್ ಅಷ್ಟೇ ತೊಗೋತೀನಿ. ಆಮೇಲೆ ಗಿಂಬ್ರೆಲ್ಲ ಆಲ್ಮೋಸ್ಟ್ ಅಲ್ಲಿ ಮೊನ್ನೆ ಬಂದಾಗ ನಾನು ತೊಗೊಂಡು ಹೋಗೀನಿ. ಇವಾಗ ಟೆಂಟ್ ಒಂದು ಏನೈತಿ ಕೇಳ್ಕೊಂಡು ಅದನ್ನು ತೊಗೊಂಡು ಇದು ಸಿಂಗಲ್ ಅದ. ಆಮೇಲೆ ಇದನ್ನ ಸಿಂಗಲ್ ಅದ. ಯಾಕಂದರೆ ಈಗ ಒಂದೆಲ್ಲ ಫ್ರೆಂಡ್ಸ್ ಸರ್ಕಲ್ ಕೂಡ ಹೋಗ್ತೀವಿ ಅಂದರೆ ಒಬ್ಬರ ಕಡೆ ಇರುತ್ತೆ, ಒಬ್ಬರ ಕಡೆ ಇರೋಲ್ಲ. ಸೊ ಇದ್ರಾಗಾದ್ರೆ ಒಂದು 2-3 ಜನ ಆರಾಮ್ ಮಲ್ಕೋಬೋದು ಅಂತೇಳಿ ನನಗೆ ಇದು ಸೆಲೆಕ್ಷನ್ ಮಾಡೀನಿ. ಇಲ್ಲ ಒಂದು ಟೆಂಟ್ ತೊಗೊಂಡಿನಿ. ನಮ್ಮ ಸ್ವಚ್ಛಂದ ಇನ್ನೂ ಮುಗಿಯಾಗ್ತಾ ಇರಲ್ಲ. ಎಲ್ಲಿ ಹೋಗ್ಯಾನ ಗಪ್ಪಾಗ ನೋಡ್ರ.
create a calming instrumental, late rain track inspired by a lush green forest. ವಿಂಡ್ ಪ್ರೂಫ್ 40 ಕಿಲೋಮೀಟರ್ಸ್ ಪರ್ ಅಲ್ಲಿ ನಾವು ಟೆಂಟ್ ತೊಗೊಂಡು ಆಚೆ ಬಂದೀವಿ. ಇನ್ನು ನೋಡ್ಬೇಕು, ಜೋಡಿಯೋ ಸ್ಟಾರ್ಟ್ ಇತ್ತಂದ್ರೆ ನಮ್ಮ ತಮ್ಮ ಆಗಲೇ ಮತ್ತು ಸಚಿನ್ ಏನೋ ಪ್ಯಾಂಟ್ ತೊಗೋತಾನೆ ಅಂತಾರೆ. ನೋಡಿ ಟೈಮ್ ಅಂತೂ 10 ಗಂಟೆ ಆಯ್ತು, ಇಲ್ಲೇ ಇನ್ನೂ ಊಟ ಇಲ್ಲ. ಸೊ ಊಟ ಮಾಡ್ಕೊಂಡು ನಾವು ಹೋಗ್ಬೇಕಾಗಿತ್ತು ಚಿಕ್ಕಮಂಗ್ಳೂರು. ನೆಕ್ಸ್ಟ್ ಸಚಿನ್ ಇನ್ನೂ ಬರೋಕ್ಕೂ ತಯಾರಿಲ್ಲ. ಫಟಾಫಟ ಬಂದರೆ ನಾವು ಇನ್ನು ಮುಂದೆ ಜರ್ನಿ ಈಸಿ ಆಗುತ್ತೆ. ಇಲ್ಲಾಂದ್ರೆ ನೈಟ್ ಫುಲ್ಲು ಡ್ರೈವ್ ಮಾಡಿ ಮತ್ತು ಮಾರ್ನಿಂಗ್ ಏನೋ ನೋಡ್ತೀವಿ ಅಂದ್ರೆ ನಮ್ಗೆ ಕಷ್ಟ ಭಾಳ ಆಗುತ್ತೆ. ಸೊ ಸಚಿನ್ ಅಲ್ಲಿ ಬಿಲ್ಲಿಂಗ್ ಏನೋ ಮಾಡ್ಸಾತ ಅನ್ಸುತ್ತೆ. ಬಿಲ್ಲಿಂಗ್ ಮುಗಿತ ಪಟ ಬಂದಂದ್ರೆ ಈಗ ನೋಡೋಣ ಏನೋ ಶಾಪ್ ಚಾಲು ಇದೆ, ಅವ್ರ ಜೀನ್ಸ್ ಏನೋ ತೊಗೋತೀನಿ ಆ ಥರ ಇದ್ರೆ ತೊಗೋನು, ಇಲ್ಲ ಅಂದ್ರೆ ಊಟ ಮಾಡ್ಕೊಂಡು ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ನಾವು ಬಸವೇಶ್ವರ ಲಿಂಗಾಯತ್ ಕನ್ನಡಕ್ಕೆ ಊಟ ಮಾಡಿ ಹಂಗೆ ನಮ್ಮ ಪಾರ್ಸಲ್ ಒಂದಿಷ್ಟು ಶೇಂಗಾ ಚಟ್ನಿ ಗುಲಾಬ್ ಚಟ್ನಿ ತೊಗೊಂಡ್ವಿ. ಯಾಕಂದ್ರೆ ಮುಂದೆ ನಮ್ಮ ಕೇರಳ ಊಟ ಸೆಟ್ ಆಗಲ್ಲ ಅಂಥೇಳಿ ಗುಲಾಬ್ ಚಟ್ನಿ ಆಮೇಲೆ ಶೇಂಗಾ ಚಟ್ನಿ ಎರಡೂ ತೊಗೊಂಡ್ವಿ. ನಮ್ಮ ಕಾಲಕ್ಕೆ ತೊಗೊಂಡು ನಮ್ಮ ಸೌಕರ್ಯಲ್ಲಿ ಹೋಗಾರ ಗೊತ್ತಿಲ್ಲ. ಬರೋಣ, ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ನೈಟ್ ನಮ್ಗೆ ವ್ಲಾಗ್ ಮಾಡೋಕ್ಕಾಗಲ್ಲ. ಮಾರ್ನಿಂಗಲ್ಲಿ ವ್ಯೂ ಹೆಂಗೆ ನನ್ನ ಡ್ರೋನ್ ಶೂಟ್ ಅದು ಮಾಡ್ತೀನಿ ಅನ್ನೋದು ನಿಮ್ಗೆ ತೋರಿಸ್ತೇನೆ. ಮಾತು ಸಿಗೋಣ ಅಂತ. ಉತ್ತರ ಕರ್ನಾಟಕ ಜವಾರಿ ಮಂದಿಗೆ ನಾವೆಲ್ಲಿ ಬಂದೀವಪ್ಪ ಅಂದ್ರೆ ಮುಳ್ಳಂಗಿರಿ ಪೀಕಿಗೆ ಬಂದೀವಿ. ಅಲ್ಲಿ ಒಂದು ಆ್ಯಕ್ಚುಲಿ ನಾವು ನಮ್ಮ ಮಿಡ್ ನೈಟ್ 3 ಗಂಟೆ ಆಗಿತ್ತು ಬಂದು ಅಲ್ಲಿ ಸೈಡ್ ಹಾಕಿದ್ವಿ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಗೇಟ್ ಕ್ಲೋಸ್ ಮಾಡಿದ್ರೆ 6 ಗಂಟೆ ಮೇಲೆ ಬಿಡ್ತಾರೆ ಅಂತ ಹೇಳಿದ್ರೆ. ಈಗ ಇಲ್ಲಿ ಚೆಕ್ ಪೋಸ್ಟ್ ಬರುತ್ತೆ, ಚೆಕ್ ಪೋಸ್ಟಾಗ ಆನ್ಲೈನ್ ಬುಕ್ಕಿಂಗ್ ಇದ್ರೆ ಮಾತ್ರ ಒಳಗೆ ಎಂಟ್ರಿ ಐತೆ ಅಂತ ಹೇಳತ್ತಾರೆ. ನಾ ಆಲ್ರೆಡಿ ನಿನ್ನೆ ನಮ್ಮ ತಮ್ಮರ ಬುಕ್ ಮಾಡಿಬಿಟ್ಟಾರೆ. ಸೊ ನೆಕ್ಸ್ಟ್ ಅಲ್ಲಿ ಹೋಗೋಣ, ಚೆಕ್ಕಿಂಗ್ ಮಾಡ್ತಾರಂತ ಗಾಡಿ. ಅಲ್ಲಿ ನೋಡ್ರಿ ಎಲ್ಲ ಲೈನ್ ಹೆಚ್ಚಾವ ಗಾಡಿ. ಜರ್ನಿ ಸ್ಟಾರ್ಟ್ ಮಾಡೀವಿ ನೋಡ್ರಿ. ಮಾರ್ನಿಂಗ್ ಮಸ್ತ್ ವೈಬ್ ಅದ, ಫುಲ್ ಮಳೆ ಅಂತೂ ಮಸ್ತ್ ಐತಿ. ನೋಡ್ರಿ ವೆದರ್ ಹೆಂಗದ ಅಂದ್ರೆ ಫುಲ್ ಕೋಲ್ಡ್. ಫೈನಲಿ ಮುಳ್ಳಂಗಿರಿ ರೀಚ್ ಆದ್ವಿ. ಇಲ್ಲಿ ನೋಡ್ರಿ ವೆದರ್ ಅಂದ್ರೆ ಹೆಂಗದ ನಮ್ಗೆ ನೋಡ್ರಿ ಫುಲ್ ರಾಡಿ ಅದು ನಿನ್ನೆ ವಾಶ್ ಮಾಡ್ಸ್ಕೊಂಡ್ ಬಂದಿದ್ದೆ. ನೆಕ್ಸ್ಟ್ ಹೋಗೋಣ ಮುಳ್ಳಂಗಿರಿ ಪೀಕಿಗೆ. ಅಲ್ಲಿ ಯಾವ ಥರ ನೋಡ್ರಿ ವೆದರ್ ಅಂತೂ ಫುಲ್ ವೈಬ್ ಅದ, ಮಸ್ತ್ ವೈಬ್ ಅದ. ಸಿಗೋಣಂತ ಮತ್ತೆ ಸಚ್ಚು ಹಾಸಿಗೆ ಸುತ್ಕೊಂಡಿದ್ದಿ ಅದು ಬಾರು ಸಚ್ಚು. ಸ್ಟಾರ್ಟ್ ಮಾಡೀವಿ. ಮಸ್ತ್ ವ್ಯೂ ಅದ ನೋಡ್ರಿ, ಫುಲ್ ಫಾಗಿ ಫುಲ್ ಏನೋ ಮುಂದಿನ ನೆಕ್ಸ್ಟ್ ಯಾರು ಕಾಣತ್ತಿಲ್ಲ ಆ ಥರ ಫಾಗಿ ಅದ. ಈಗ ಅಲ್ಲಿ ವೆಹಿಕಲ್ ರೆಂಟ್ ಬಾಡಿಗೆ ಸಿಗ್ತಾವೆ. ಪರ್ ಪರ್ಸನ್ ಏನೋ 50 ಏನೋ 100 ಐತೆ ಅಂತ. ಅಲ್ಲಿಂದ ತೊಗೊಂಡು ನಾವು ಮುಂದೆ ಹೋಗೋಣ. ಟ್ರಕ್ಕಿಂಗ್ ಮಾಡ್ಬೋದು. ಮತ್ತು ಟ್ರಕ್ಕಿಂಗ್ ಮಾಡಿದ್ರೆ ನೆಕ್ಸ್ಟ್ ಇನ್ನೂ ನಮ್ದು ಜರ್ನಿ ಭಾಳ ಲಾಂಗ್ ಅದ, ಅಲ್ಲಿ ಮಟ್ಟ ಹೋಗ್ಬೇಕಲ್ಲ. ಸೊ ಅದಕ್ಕಾಗಿ ಜರ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿಂದ. ನೋಡಿರಿ ಪರ್ಸನಿಗೆ 50 ರೂಪೀಸ್ ಲೆಕ್ಕ. ಯಾಕಂದರೆ 200 ರೂಪೀಸ್ ಒಂದು ಗಾಡಿಗೆ. ಒಂದು ಗಾಡಿಗೆ 200 ರೂಪಾಯಿ ಅಂತ. ನೀವು 4 ಜನ ಆತ್ರಿ, ಒಬ್ಬರೇ ಹೇಳ್ತೀರಿ ಅಲ್ಲ 8 ಜನ ಆತ. ಈಗ ನಾವೇನು ಮಾಡಿದ್ವಿ 4 ಜನಕ್ಕೆ ಸೇರ್ ಮಾಡ್ಕೊಂಡಿವಿ. ಆದರೆ ಅವ್ರಿಗೆ 100 ನಮಗೆ 100 ನೋಡ್ರಿ. ಲಾಕ್ ಫೈನಲಿ ಮುಳ್ಳಂಗಿರಿ ಪೀಕ್ ಬಂದಿವಿ. ಇನ್ನು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ಬೇಕಲ್ಲ. ನೋಡ್ರಿ ಕಾಣಿಸ್ತಿರ್ಬೇಕು ನಿಮ್ಗೆ, ಫುಲ್ ಫಾಗಿ ಅದ. ಅಲ್ಲಿಂದ ನಾವು ಸ್ಟೆಪ್ಸ್ ಹತ್ಬೇಕು. ಮಿನಿಮಮ್ 1 ಕಿಲೋಮೀಟರ್ ಅದ. ಪೀಕಿಗೆ ಬಂದೀವಿ. ಇಲ್ಲಿ ವೆದರ್ ಹತ್ರ ಫುಲ್ ಚಿಲ್. ಹೆಂಗೈತಪ್ಪ ಅಂದ್ರೆ ವಾಯ್ಸ್ ಕೇಳತ್ತಿಲ್ಲ, ನಮ್ಮ ಮಾತಾಡೋಕ್ಕಾಗತ್ತಿಲ್ಲ
ಲಾಸ್ಟ್ ಫುಲ್ ಕೋಲ್ಡ್ ಇದೆ. ನೋಡ್ಬೋದು ಎಷ್ಟು ಫಾಗ್ ಐತೆ ಅಂತೇಳಿ. ಫೈನಲ್ ನೋಡ್ರಿ ಅವ್ರು ಥಂಡಿಗೆ ಅಂಜಿ ತಲೆ ಕ್ಯಾಪ್ ತಗೊಂಡ್ಬಿಟ್ಟಾರೆ ನಮ್ಮ ತಮ್ಮ ನೋಡ್ರಲ್ಲಿ. ಅಣ್ಣ ಅಣ್ಣ ನಮಸ್ಕಾರ ಅಣ್ಣ. ಎಂತ ಅದು ಅವ್ನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲ ಅಚ್ಚ ಕನ್ನಡಕಲ್ಲ ಆಮ ಅಂದ್ಕೊಂಡೆ. ಚುಮ್ಮು ಚುಮ್ಮು ಸಾರಿ 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 ಗೈಸ್ ಹೆಂಗೈತಪ್ಪ ಅಂದ್ರೆ ಅಂಜಿ ಅವರು ಹುಡುಗರು ತಪ್ಪಿಗೆ ತಗೊಂಡ್ಬಿಡ್ತಾರೆ ಕೊಂಚ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಹಾಕೊಂಡಾರ ಕೊಂಚಿಗೆ ಸಣ್ಣ ಮಕ್ಳು ಕೊಂಚಿಗೆ ಹಾಕೊಂಡಾರೆ. ವೆದರ್ ಅಂತೂ ಸೈಕ್ ಅಂದ್ರೆ ಸೈಕ್ ರೀ. ಬರ್ರಿ ಹೋಗೋಣ. ಗಾಳಿ ಅಂತ ಸಿಕ್ಕಾಬಿಟ್ಟದ. ಎಂಜಾಯ್ ಮಾಡಿ ಬರೀ ನಮ್ಮ ಹುಡುಗರು ಏನೇನು ಮಾಡತ್ತಾರೆ ಏನೇನಿಲ್ಲ ಯಾವ ಥರ ಎಂಜಾಯ್ಮೆಂಟ್ ಮಾಡ್ತೀವಿ ಅನ್ನೋದು. ಇದೆಲ್ಲ ವ್ಯೂ ನೋಡಿದ್ವಿ. ನೆಕ್ಸ್ಟ್ ಹೋಗೋದು ಕೆಳಗೆ. ವರ್ಷ ಇದೆ ಈ ಸೀಸನ್ ಅಷ್ಟೇ ರೈನ್ ಸೀಸನ್ ಅಷ್ಟೇ ಇರುತ್ತೆ ಡೈಲಿ ಇರುತ್ತಾ. ಓಕೆ ಮೊದಲ ಮಳೆಯಲಿ ನೀ ಬಂದೆ ಫುಲ್ ನೆನಪಿನ ದಾರಿ ಅಷ್ಟಂಡಿ. ಇವಾಗೆಲ್ಲರ ಮಾಸ್ ಹುಡುಕಿ ಮ್ಯಾಗಿ ತಿನ್ನ ತಂಪಾದ ಗಾಳಿ ನಾವ ಮಾಡ್ಕೋಬೇಕಂತ ಮಾಡಿದ್ವಿ. ಬಟ್ ಎಲ್ಲಿ ಮ್ಯಾಗಿ ಸಿಗಾತಿಲ್ಲ. ಎಲ್ಲರ ಮಸ್ತ್ ಸ್ಪೈಸಿ ಮ್ಯಾಗಿ ಮಾಡಿಸ್ಕೊಂಡು ಮ್ಯಾಗಿ ತಿನ್ನೋದು ಮುಗಿಸ್ಕೊಂಡು ನೆಕ್ಸ್ಟ್ ಯಾವುದೇ ಪ್ಲೇಸ್ ಅಂದಲ್ಲ ಮಾಣಿಕ್ಯದಾರ ಅಂತ ಫಾಲ್ಸ್ ಅದ ಅಂತೇಳಿ ಅಲ್ಲಿ ಬಂದ್ವಿ. ಬಟ್ ರೋಡ್ ಅಂತೂ ಸೈಕ್ ಐತಿ ಫುಲ್ ಆಫ್ ರೋಡಿಂಗ್. ಅಲ್ಲೇ ಗಾಡಿ ಭಾಳ ಕಾಲಿಗೆ ಹಚ್ಕೊಂಡು ತೊಗೊಂಡ್ಬಂದ್ವಿ ನಾವು. ಅಲ್ಲಿ ವಿಡಿಯೋನು ಮಾಡಿದ್ವಿ ನಾವು. ಆ ವಿಡಿಯೋನು ತೋರಿಸ್ತೀನಿ ನಿಮಗೆ. ಈಗ ಒದ್ದೆ ಮಣ್ಣಿನ ಸುವಾಸನೆ ಜೊತೆ ಹೃದಯವೇ ಎಚ್ಚರಾಯಿತು. ಕಪ್ಪು ಮೋಡಗಳ ತಳದಲ್ಲಿ ನಮ್ಮ ನಾಳೆಯ ಬೆಳಕು. ಮೌನದೊಳಗೆ ಬೆರೆತ ಪ್ರೀತಿಯಿಂದು ಮತ್ತೆ ಉಸಿರು.